ಬೆಳಗ್ಗೆ ಬೇಗ ಎದ್ದು ಕಾಲೇಜ್ ಕಡೆಗೆ ಹೋಗೋಣ ಅಂತನ ರೆಡಿಯಾಗಿ ಚಳರ್ ಕಡೆ ಹೋದೆ. ಬಸ್ 9:30 ಬರೋದು. 9 ಗಂಟೆಗೆ ಹೋಗಿದ್ದೆ. ಬಸ್ ಬಂತು. ಬಸ್ ನೋಡ್ರೆ ಪೂಜೆ ರಶ್ ಇತ್ತು. ಹೆಂಗೋ ಡೋರಲ್ಲಿ ನಿಂತ್ಕೊಂಡು ತುಮಕೂರು ತನಕ ಹೋದೆ ಕಾಲೇಜ್ಗೆ. ಮೀಟರ್ ಬೇಕು, ಮೀಟರ್. ಅಲ್ಲಿಂದ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿದು ಸೀದಾ ನಮ್ಮ ಕಾಲೇಜ್ ಹತ್ರ ಬಸ್ ಹತ್ಬೇಕಾಗಿತ್ತು. ನಮ್ಮ ಕಾಲೇಜ್ ಇರೋ ಶೆಟ್ಟಿಹಳ್ಳಿಲಿ ತುಮಕೂರು ಬಸ್ ಸ್ಟ್ಯಾಂಡ್ ಇನ್ನೊಂದು ಬಸ್ ಹತ್ತಿ ನಮ್ಮ ಕಾಲೇಜ್ ಹತ್ರ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ಶೆಟ್ಟಿಹಳ್ಳಿಗೂ ಬೇಗ ಬಸ್ ಸಿಕ್ತು. ಬಸ್ ಹಿಡಿದು ಸೀದಾ ಕಾಲೇಜ್ ತಕ್ಕ ಹೋದ್ವು. ಅಲ್ಲೇ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು 5 ನಿಮಿಷ ಆಗಿತ್ತು ಅಷ್ಟೇನ. ಹೆಂಗೋ ಬೇಗ ಹೋದ್ವು. ಕ್ಲಾಸ್ ಒಳಗೆ ಕರ್ಕೊಂಡ್ರು, ಪಾಠ ಮಾಡ್ತಿದ್ರು. ಇನ್ನೇ ಮಾಡೋಕ್ಕಿಂತ ಕೇಳಿ ಒಂದು 12 ಗಂಟೆಗೆ ಕ್ಲಾಸ್ ಮುಗೀತು. ಅಲ್ಲಿಂದ ಸ್ಟ್ರೈಟ್ ಕ್ಲಾಸ್ ರೂಮ್ ಮುಗಿದ ತಕ್ಷಣನೇ ಯಾರ್ಯಾರು ಬಂದಿರೋ ಎಲ್ಲ ಬರ್ಕೊಟ್ರಿ ಅಂದ್ರು. ಹೆಸ್ರ ಬರ್ಕೊಟ್ರು ಎಲ್ಲ ಹುಡುಗರುನ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ. ಅಟೆಂಡೆನ್ಸ್ ಬರ್ಕೊಟ್ಮೇಲೆ ಕ್ಲಾಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಪಾಠ ಮಾಡೋಕ್ಕೆ. ಸ್ಪೀಕರ್ ಯೂಸ್ ಮಾಡ್ತೀವಿ. ಈಗ ನಾವು ಯಾವುದೋ ಒಂದು ವಿಡಿಯೋ ಪ್ಲೇ ಮಾಡಬೇಕಂದ್ರೆ ನಿಮ್ಗೆ ಯಾವುದೊಂದು ಡೆಮೋ ಮಾಡಬೇಕು. ಈಗ ಕಂಪ್ಯೂಟರ್ ಅದು ವಿಡಿಯೋ ಇದೆ. ಇವಾಗ CPU ಮದರ್ ಬೋರ್ಡ್ ತೋರಿಸಿದ್ರು. ನೋಡೋಣ ಅಂತ ಇಸ್ಕೊಂಡೆ. ಹೆಂಗೈತಿ ವಿಡಿಯೋ ಮಾಡೋಣ ಚೆನ್ನಾಗಿ ಮಾಡ್ಬಿಡ್ತೀನಿ ಸರ್. ಬೇಜಾರು ಮಾಡ್ಕೊಬೇಡ್ರಿ. ಮದರ್ ಬೋರ್ಡ್ मारो मुझे मारो नहीं ये मजाक हो रहा है. एक सेकंड यार मजाक हो रहा है. ಮದರ್ ಬೋರ್ಡ್ ನೋಡೋಣ ಅಂತ ಇಸ್ಕೊಂಡು ಕೀತಾ ಕೊಟ್ಟು ಅಷ್ಟೇ. ಹೆಂಗೋ ಕ್ಲಾಸ್ ಎಲ್ಲ ಮುಗೀತು. 12 ಗಂಟೆ ಹಂಗೆ ಸೀದಾ ಎಳ್ದು ಹೊಲ್ಟು ವಾಚ್ ಗಡಿಗೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಬಾ ಕಾಲೇಜಿಂದ ಸ್ಟ್ರೈಟ್ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ತದ್ವು. ಊರ್ಗಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಹಿಡಿದ್ಬಿಟ್ಟು ಸೀದಾ ತುಮಕೂರು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನಮ್ಮೂರ್ ಕಡೆಗೆ ಹೋಗೋ ಬಸ್ ಹತ್ತದ್ವು. ಇನ್ನೇನ್ ಮಾಡೋಣ ಊರ್ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಪಾಪು ಅಲ್ಲ, ನನ್ಗೆ ಅಲ್ಲೇ 38 ವರ್ಷ. ಏನಪ್ಪ ಈ ಕತೆ ನನಗೆ ಹತ್ರ ಬಂದೈತೆ ತಿಕ್ಲು. ಏನಿಲ್ಲ. ಅಲ್ಲಿಂದ ಸೀದಾ ಚೋಳೂರಿಗೆ ಬಂದು ಬಸ್ ಹತ್ಕೊಂಡು ಚೋಳೂರಿಗೆ ಬಂದು ನಮ್ಮೂರ್ದಿಂದ ಬಸ್ ಬಂದಿರ್ಲಿಲ್ಲ. ನಮ್ಮೂರ್ ಬಸ್ ಕಾಯಂಗ್ ಕುಂತಿದ್ವು. ಅದೇ ವಿಜಯ ಜೂನಿಯರ್ಸ್ ಹಳ್ಳಿ ಮರದವರು ಆಮೇಲೆ ಇದೆಂತದ್ದು ಕ್ಯೂ ಗಾಲಿ ಕಿಣರೆಲ್ಲ ನೀವೇ ಅಂತ ನಾನೇ ಶಟ್ ಹೇಳೋಣ. ನಾನೇ ಅವ್ರು ಇನ್ನು ಎಷ್ಟಾರು ಬಿಡ್ಕೊಳ್ಳಿ ನನ್ನ ಬಗ್ಗೆ. ಅವ್ರ ಭಕ್ತಳಿಕೆ ಎಷ್ಟು ಬಾನ್ಗಳಿತ್ತು ಅಷ್ಟು ಬಿಡ್ಲಿ. ಈಸ್ಟ್ ಬಾದರ್ ಏನ್ ಕಿತ್ಕೊಳ್ತೀರ ಅನ್ನೋದು ಅಲ್ಲಿಂದ ಹೆಂಗ ಬಸ್ ಬಂತು. ಸೀದಾ ಬಸ್ ಹತ್ಕೊಂಡು ಊರ್ ಕಡೆಗೆ ಹೋದ್ವು. ನೀವು ನರಸಿಂಹರಾಜದಕ್ಕೆ ಅಲ್ಲ? ನರಸಿಂಹರಾಜದಕ್ಕೆ ಅಲ್ಲ. ಯಾರು ನೀವು? ನಾವು ಇವರು ಮಲ್ಲೆ ಮಾದೇಶ್ವರನ್ ದೇವಸ್ಥಾನ ಪೂಜಾರು. ಹೌದಾ? ಓ ಅಣ್ಣ ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅಣ್ಣ ಬರೋದದು? ಸೀದಾ ನಮ್ಮ ಮಸೀದಿಗೆ ಹೋಗ್ಬಿಡಿ ನೀವು. ಪೂಜೆ ಮಗ ನನ್ಗೆ ಅಂತ ಒಂದ್ ಟೈಮ್ ಇದ್ರೆ ನಿನ್ಗೆ ಅಂತ ಒಂದ್ ಟೈಮ್ ಇದ್ದೇ ಇರುತ್ತೆ. ಈಗ ನಿನ್ ಟೈಮ್ ಇಲ್ಲ ಅಂತ ತಲೆ ಕೆಡ್ಸ್ಕೊಂಬೇಡ. ನಿನ್ ಕೆಲ್ಸ ಏನ್ ಮಾಡ್ತಿದ್ಯೋ ಸುಮ್ಮನೆ ನಿನ್ ಕೆಲಸ ಮುಂದುವರ್ಸ್ಕೊಂಡೋಗ ಅಷ್ಟೇನ. ನಿನ್ ಟೈಮ್ ಅಂದಾಗ ನಿನ್ನ ಆಟನ ಎಲ್ಲಾರ್ಗು ತೋರ್ಸು.
ನಿನ್ನ ಟೈಮ್ ಅಂದಾಗ ಆಟ ಹೆಂಗೆ ಆಡಬೇಕು ಅಂದರೆ ಅವ್ರ ಟೈಮ್ ಇದ್ದಾಗ ಆಡೋದಲ್ಲ ಆಟ, ತ್ರಿಬಲ್ರಷ್ಟು ಆಡು. ಅವ್ರು ಉರ್ಕೊಂಡ್ರ ಇನ್ನೂ ಉರ್ಸಕ್ಕೆ ಟ್ರೈ ಮಾಡು. ನೀನಂತೂ ಸುಮ್ಮನಾಗಕ್ಕೆ ಹೋಗಲೇಬೇಡ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಇಷ್ಟ ಇರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇನ್ಸ್ಟಾ ಐ ಡಿ ಪವನ್ ಕನ್ನಡಿಗ, ಯೂಟ್ಯೂಬ್ ಐಡಿನೂ ಪವನ್ ಕನ್ನಡಿಗನೇ. ನಾಳೆ ವ್ಲಾಗು ಸಿಗೋಣ.